ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ವರ್ಷದಲ್ಲಿ ಬರುವಂಥ ಮಂಗಳಕರವಾದ ದಿನಗಳಲ್ಲಿ ಅಕ್ಷಯ ತೃತೀಯವೂ ಸಹ ಒಂದು. ಈ ಅಕ್ಷಯ ತೃತೀಯ ಅಂದರೆ ಕ್ಷಯಿಸದೇ ಇರುವುದನ್ನು ಅಕ್ಷಯ ಅಂತ ಕರಿತೀವಿ. ಅಂದರೆ ಆ ದಿನ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಅದು ಅಕ್ಷಯ ಆಗುತ್ತದೆ, ಅಂದರೆ ವೃದ್ಧಿ ಆಗುತ್ತದೆ, ಹೆಚ್ಚಿಸ್ಕೊಳ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಅರ್ಥ ಸ್ನೇಹಿತರೆ. ಇಂತಹ ಮಂಗಳಕರವಾದ ಅಕ್ಷಯ ತೃತೀಯ ಈ ವರ್ಷ 2026ರಲ್ಲಿ ಯಾವ ದಿನ ಬಂದಿದೆ ಮತ್ತು ಅಕ್ಷಯ ತೃತೀಯ ಯಾವಾಗ ತೃತೀಯ ತಿಥಿ ಪ್ರಾರಂಭವಾಗಿ ಅಂತ್ಯವಾಗುತ್ತದೆ ಮತ್ತು ಅಕ್ಷಯ ತೃತೀಯದ ಮಹತ್ವವೇನು, ಆ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡ್ಬೋದು ಮತ್ತು ಅಕ್ಷಯ ತೃತೀಯ ದಿವಸ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಚಿನ್ನ ಬೆಳ್ಳಿಯನ್ನು ಯಾವ ದಿನ ಖರೀದಿಯನ್ನು ಮಾಡಬೇಕು, ಈ ವರ್ಷ ಅಕ್ಷಯ ತೃತೀಯ ಯಾವ ದಿನ ನಾವು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈ ವರ್ಷ 2026ರಲ್ಲಿ ಯಾವ ದಿನ ನಮಗೆ ಅಕ್ಷಯ ತೃತೀಯ ಬಂದಿದೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ವರ್ಷ 2026ರಲ್ಲಿ ಅಕ್ಷಯ ತೃತೀಯವು ನಮಗೆ ತೃತೀಯ ತಿಥಿ ಅನ್ನೋದು ಭಾನುವಾರ ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:50 ತೃತೀಯ ತಿಥಿ ಪ್ರಾರಂಭವಾಗಿ ಏಪ್ರಿಲ್ 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:27 ತೃತೀಯ ತಿಥಿ ಅನ್ನೋದು ಮುಕ್ತಾಯವಾಗುತ್ತದೆ. ಸೂರ್ಯೋದಯದ ಅನುಗುಣವಾಗಿ ನಾವು ಈ ಒಂದು ತಿಥಿ ಸೂರ್ಯೋದಯಕ್ಕೆ ಇದ್ದಾಗ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡೋದ್ರಿಂದ ನಾವು ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಇನ್ನು ಈ ಅಕ್ಷಯ ತೃತೀಯದ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ವರ್ಷದ ಕೆಲವೊಂದಿಷ್ಟು ದಿನಗಳಲ್ಲಿ, ಅದರಲ್ಲೂ ವರ್ಷದ 365 ದಿನಗಳಲ್ಲಿ ಕೆಲವೊಂದು ದಿನಗಳು ಅತ್ಯಂತ ಶುಭಕರವಾದಂಥ ದಿನಗಳು ಅಂತ ಪರಿಗಣನೆ ಮಾಡಲಾಗುತ್ತದೆ. ಅದರಲ್ಲಿ ಈ ಅಕ್ಷಯ ತೃತೀಯ ದಿನವು ಅತ್ಯಂತ ಶ್ರೇಷ್ಠವಾದಂಥ ದಿನ ಅಂತ ಹೇಳಬಹುದು ಸ್ನೇಹಿತರೆ. ಈ ದಿನದಲ್ಲಿ ನಾವು ಮಾಡುವ ಯಾವುದೇ ರೀತಿಯಾದಂಥ ಕೆಲಸ ಆಗ್ಬೋದು ಅಥವಾ ಬೆಲೆ ಬಾಳುವ ವಸ್ತುವನ್ನು ಕೊಂಡುಕೊಂಡರೂ ಅಥವಾ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿದರೆ ಅದು ಆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ನಮಗೆ ಯಶಸ್ಸನ್ನು ತಂದುಕೊಡುತ್ತದೆ ಅಂತ ಹೇಳ್ತಾರೆ. ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನುವ ಕಾರಣಕ್ಕೋಸ್ಕರ ಈ ಅಕ್ಷಯ ತೃತೀಯ ದಿವಸ ಹೆಚ್ಚಿನ ಜನರು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ, ವಾಹನಗಳನ್ನು ಖರೀದಿಸ್ತಾರೆ ಮತ್ತು ಇನ್ನೂ ಕೆಲವರು ಗೃಹ ಪ್ರವೇಶವನ್ನು ಮಾಡ್ತಾರೆ, ನಾಮಕರಣ, ಅಕ್ಷರ ಅಭ್ಯಾಸ, ಮದುವೆ ಮತ್ತು ಇಂತಹ ಭೂಮಿ ಖರೀದಿಯನ್ನು ಮಾಡೋದಿರ್ಬೋದು ಅಥವಾ ಮನೆ ಕಟ್ಟೋದಕ್ಕೆ ಭೂಮಿ ಪೂಜೆಯನ್ನು ಮಾಡೋದು, ಇಂತಹ ಶುಭ ಕೆಲಸಗಳನ್ನ ಈ ದಿನ ಆರಂಭ ಮಾಡ್ತಾರೆ ಸ್ನೇಹಿತರೆ. ಹಾಗಾದರೆ ಇಂತಹ ಶುಭಕರವಾದಂಥ ದಿನ ಅಕ್ಷಯ ತೃತೀಯ ಈ ವರ್ಷ 2026ರಲ್ಲಿ ಏಪ್ರಿಲ್ 20ನೇ ತಾರೀಕು ಸೋಮವಾರದ ದಿವಸ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾದರೆ ಈ ದಿನ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಚಿನ್ನ ಬೆಳ್ಳಿಯನ್ನು ನಾವು ಯಾವ ದಿನ ಖರೀದಿಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ತೃತೀಯ ತಿಥಿ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಏಪ್ರಿಲ್ 19ನೇ ತಾರೀಕು ಬೆಳಗ್ಗೆ 10:50 ಪ್ರಾರಂಭವಾಗಿ ಮರುದಿವಸ ಅಂದರೆ ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆ 7:29 ಮುಕ್ತಾಯ ಆಗೋದ್ರಿಂದ ನಾವು ಕುಬೇರ ಲಕ್ಷ್ಮಿ ಪೂಜೆಯನ್ನು ಮತ್ತು ಗಣಪತಿ ಪೂಜೆಯನ್ನು ಮಾಡ್ಬೋದು. ಆದರೆ ಯಾವ ಸಮಯದಲ್ಲಿ ಮಾಡಬೇಕಂದ್ರೆ ನಾವು ಭಾನುವಾರ ಸಾಯಂಕಾಲನೂ ಸಹ ಮಾಡ್ಬೋದು, ಯಾಕಂದರೆ ಅವತ್ತು ಸಹ ನಮಗೆ ತೃತೀಯ ತಿಥಿ ಇರುತ್ತೆ. ಇನ್ನು ಹೆಚ್ಚಿನ ಒಂದು ಮಹತ್ವವನ್ನು ಪಡೆದಿರೋದಂದರೆ ಸೂರ್ಯೋದಯಕ್ಕೆ ಅನುಗುಣವಾಗಿ ನಮಗೆ ತಿಥಿಯನ್ನು ನೋಡೋದಾದರೆ ನಾವು ಸೋಮವಾರ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಮಾಡೋಕ್ಕಾಗಲ್ಲ ಅಂದರೆ ಅವತ್ತು ಬೆಳಗ್ಗೆ 7:30 ಒಳಗಡೆ ನಾವು ಪೂಜೆಯನ್ನು ಮುಗಿಸ್ಕೊಳ್ಬೋದು ಸ್ನೇಹಿತರೆ. ಇನ್ನು ನಾವು ಚಿನ್ನವನ್ನು ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು, ಯಾಕಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:50 ತೃತೀಯ ತಿಥಿ ಪ್ರಾರಂಭವಾಗಿ ಮರುದಿನ ಅಂದರೆ ಏಪ್ರಿಲ್ 20ನೇ ತಾರೀಕು ಸೋಮವಾರ ಬೆಳಗ್ಗೆ 7:27 ತೃತೀಯ ತಿಥಿ ಅಂತ್ಯ ಆಗೋದ್ರಿಂದ ನಾವು ಭಾನುವಾರ ದಿವಸ ಚಿನ್ನವನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಸೋಮವಾರ ಖರೀದಿ ಮಾಡೋದಕ್ಕೆ ನಮಗೆ ಅಷ್ಟು ಬೆಳಗ್ಗೆ ಯಾವುದೇ ಒಂದು ಚಿನ್ನದ ಅಂಗಡಿಗಳು ಬಾಗಿಲು ತೆರೆದಿರೋದಿಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆ ಅಂತಂದರೆ ನಾವು ಏಪ್ರಿಲ್ 19ನೇ ತಾರೀಕು ಭಾನುವಾರವೇ ಚಿನ್ನವನ್ನು ಖರೀದಿ ಮಾಡೋದು ಅತ್ಯಂತ ಒಳ್ಳೆಯ
ದಿನ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಸೋಮವಾರ ದಿವಸ ನಮಗೆ ಬೆಳಗ್ಗೆ 7:27 ಒಳಗಡೆ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಸೋಮವಾರ ದಿವಸ ರಾಹುಕಾಲವನ್ನು ಬಿಟ್ಟು ಬೇರೆ ಎಲ್ಲ ಸಮಯದಲ್ಲೂ ಆ ದಿನವೂ ಸಹ ನಮಗೆ, ಯಾಕಂದರೆ ಸೂರ್ಯೋದಯಕ್ಕೆ ತೃತೀಯಾತಿಥಿ ಇರೋದರಿಂದ ಆ ದಿನ ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೋದು. ಇನ್ನು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮತ್ತು ಹೊಸ ವಸ್ತುಗಳನ್ನು ಸಹ ನಾವು ಆ ದಿನ ಖರೀದಿಯನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಹೆಚ್ಚಿನ ಒಂದು ತಿಥಿ ಇರೋದು ನಮಗೆ ಭಾನುವಾರನೇ ಆದ್ರೂ ನಾವು ಜ್ಯೋತಿಷ್ಯ ಮತ್ತು ಪಂಚಾಂಗದ ಪ್ರಕಾರ ಪಂಚಾಂಗಕರ್ತರು ಉದಯದ ತಿಥಿಗೆ ಅನುಗುಣವಾಗಿ ಈ ವರ್ಷ 2026ರಲ್ಲಿ ಅಕ್ಷಯ ತೃತೀಯ ದಿನವನ್ನು ಏಪ್ರಿಲ್ 20ನೇ ತಾರೀಕೆ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಸೋಮವಾರ ದಿವಸ ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಇನ್ನು ಈ ಅಕ್ಷಯ ತೃತೀಯ ದಿವಸ ನಾವು ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಬೇಕು, ಯಾವ ರೀತಿ ನಾವು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಮತ್ತು ಲಕ್ಷ್ಮೀ ಕುಬೇರ ಯಂತ್ರದ ಪೂಜೆಯನ್ನು ಈ ದಿನ ಮಾಡೋದ್ರಿಂದ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತದೆ, ಯಾವ ರೀತಿ ಮಾಡಬೇಕು, ಮತ್ತು ಅಷ್ಟೇ ಅಲ್ಲದೆ ಈ ದಿನ ಮನಿ ಸೇವಿಂಗ್ಸ್ ಅನ್ನೋದನ್ನು ಪ್ರಾರಂಭ ಮಾಡಿದರೆ ಎಷ್ಟು ಚೆನ್ನಾಗಿ ಹಣ ಕೂಡುತ್ತೆ ಗೊತ್ತಾ ಸ್ನೇಹಿತರೆ. ಅದೆಲ್ಲದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಂತವಾಗಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ.